ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ಬಿಗ್ ಮಾರ್ನಿಂಗ್. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನಾವು ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಧರ್ಮಸ್ಥಳ ಬುರುಡೆ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್. ಸುಪ್ರೀಂ ಚಾಟಿ ಬಳಿಕವೂ SIT ತನಿಖೆ ಸ್ಥಗಿತವಾಗೋದು ಡೌಟ್. ತನಿಖೆ ಚುರುಕುಗೊಳಿಸುವಂತೆ ಮೊಹಂತಿಗೆ ಸೂಚನೆ. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಮುಖಭಂಗ. PIL ವಜಾ ಆಗಿದ್ದು ಸತ್ಯ, ವಕೀಲರನ್ನೇ ಕೇಳಿ ಅಂತ ಜಾರಿಕೊಂಡ ಮಟ್ಟಣ್ಣವರ್. ಮಹಾರಾಷ್ಟ್ರದಲ್ಲಿ ಮಳೆ, ಉತ್ತರ ಕರ್ನಾಟಕದಲ್ಲಿ ಪ್ರವಾಹ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ. ಚಡಚಣ, ಇಂಡಿ, ಆಲಮೇಲ ತಾಲೂಕು ಜಲಾವೃತ. ಇಂದು SL ಭೈರಪ್ಪ ಅಂತ್ಯಕ್ರಿಯೆ. ಮೈಸೂರಿನಲ್ಲಿ ಅಂತಿಮ ವಿಧಿವಿಧಾನ. ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಧರ್ಮಸ್ಥಳ ಬುರುಡೆ ಪ್ರಕರಣದ SIT ತನಿಖೆ ವಿಚಾರ ಸಂಬಂಧಪಟ್ಟಂತೆ ಸದ್ಯಕ್ಕೆ SIT ತನಿಖೆ ಕ್ಲೋಸ್ ಆಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ತನಿಖೆಯನ್ನು ಮುಂದುವರಿಸುವ ಒಲವು ಹೊಂದಿದೆ ಸರ್ಕಾರ ಅಂತ ಹೇಳಲಾಗ್ತಾ ಇದೆ. ತನಿಖೆ ಪ್ರಗತಿ ಹಂತದಲ್ಲಿರೋದ್ರಿಂದ ಅದನ್ನು ಪೂರ್ಣಗೊಳಿಸೋದಕ್ಕೆ ಸೂಚನೆ ಕೊಡಲಾಗಿದೆಯಂತೆ. ತನಿಖೆಯನ್ನು ಚುರುಕುಗೊಳಿಸಿ ಅಂತ ಪ್ರಣಬ್ ಮೊಹಂತಿಗೆ ಸೂಚನೆ ಕೊಡಲಾಗಿದೆ. ಷಡ್ಯಂತ್ರದ ಹಿಂದಿರುವವರ ಪತ್ತೆಗೆ ಮೌಖಿಕ ಸೂಚನೆ ಕೊಡಲಾಗಿದೆ. ಬುರುಡೆ ಎಲ್ಲಿಂದ ಬಂತು, ದೇಹ ಎಲ್ಲಿದೆ, ಈ ಎಲ್ಲ ಅನುಮಾನಗಳು ಕೂಡ ಹಾಗೇ ಇದ್ದಾವೆ. ಕಾಂಗ್ರೆಸ್ ಪಾಳೆಯದಲ್ಲಿ SIT ತನಿಖೆ ಚರ್ಚೆ ಜೋರಾಗಿ ನಡೀತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನೋಡಿ, ಈ ಪ್ರಕರಣದ ಕುರಿತಾಗಿ ರಿಪಬ್ಲಿಕ್ ಕನ್ನಡ ಮೊದಲಿನಿಂದನೂ ಕೂಡ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಕೊಡ್ತಾ ಬರ್ತಾ ಇತ್ತು. ನಿನ್ನೆ ಕೂಡ ಈ ಇಡೀ ಬುರುಡೆ ಕೇಸ್ನ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಅನ್ನು ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ಸುಪ್ರೀಂ ಕೋರ್ಟ್ನಲ್ಲಿ ಮೇ ತಿಂಗಳಲ್ಲೇನೆ ಇದರ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಆಗಿ ಅದು ರಿಜೆಕ್ಟ್ ಆಗಿತ್ತು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟು ಇದೇ ಅರ್ಜಿಯನ್ನು, ಇದೇ ಬುರುಡೆ ಪ್ರಕರಣದ ಅರ್ಜಿಯನ್ನು ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ನು, ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್ನು ಅಂತ ಹೇಳಿದ್ದಂಥದ್ದು. ಇದೀಗ ಕಾಂಗ್ರೆಸ್ ಪಾಳೆಯದಲ್ಲಿ SIT ತನಿಖೆ ವಿಚಾರವಾಗಿ ಜೋರ್ ಚರ್ಚೆ ನಡೆದಿದೆ. ಈ ಪ್ರಕರಣವನ್ನ NIA ಅಥವಾ CBIಗೆ ಕೊಡಿ ಅಂತ ಸಲಹೆ ಕೇಳಿ ಬರ್ತಾ ಇದೆ. CM ಸಿದ್ದರಾಮಯ್ಯಗೆ ಕೆಲ ಶಾಸಕರು, ಸಚಿವರು ಸಲಹೆ ಕೊಟ್ಟಿದ್ದಾರೆ. ಈ ಕೇಸ್ನಿಂದ ಪಕ್ಷಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಏನು ಉಪಯೋಗ ಇಲ್ಲ, ಸರ್ಕಾರಕ್ಕೆ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗಲಿದೆ. ಹೀಗಾಗಿ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳಿಗೆ ಕೊಟ್ಟುಬಿಡಿ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಜಿದ್ದಿಗೆ ಬಿದ್ದು SIT ತನಿಖೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ವರದಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. NIAಗೆ ಕೊಡೋ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ? ಏನಾಗಬಹುದು ಮುಂದೆ ಈ ಪ್ರಕರಣದಲ್ಲಿ, ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ? ಶ್ರೀಲಕ್ಷ್ಮಿ, ಧರ್ಮಸ್ಥಳದಲ್ಲಿ 100 ಶವಗಳನ್ನು ಊತಿಟ್ಟಂಥ ಪ್ರಕರಣ ಸಂಬಂಧಪಟ್ಟಂತೆ ಕಳೆದ 2-3 ತಿಂಗಳಿಂದಲೂ ಕೂಡ ಒಂದಷ್ಟು ಪ್ರಹಸನಗಳು ನಡೀತಾ ಇದೆ, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಆದರೆ ಸದ್ಯ ಈಗ ಸರ್ಕಾರದ ಮುಂದೆ ಎಲ್ಲಿಯೂ ಕೂಡ SIT ತನಿಖೆಯನ್ನು ಬದಲಿಸುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಸರ್ಕಾರದ ಮುಂದೆ ಆ ರೀತಿ ಆಲೋಚನೆಗಳು ಇಲ್ಲ ಅಂತಕ್ಕಂಥದ್ದು ಸದ್ಯ ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಆಪ್ತ ಮೂಲಗಳು ಹೇಳ್ತಿರ್ತಕ್ಕಂತಹ ಮಾಹಿತಿ. ಸದ್ಯ ಸರ್ಕಾರದ ಮುಂದೆ ಇರತಕ್ಕಂಥದ್ದು ಈಗ ಏನು ತನಿಖೆ ನಡೀತಾ ಇದೆ, SIT ತನಿಖೆ, ಈ ತನಿಖೆಯನ್ನೇ ಸಂಪೂರ್ಣವಾಗಿ SITಯಿಂದನೇ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು ಸದ್ಯ ಸರ್ಕಾರದ ನಿಲುವಾಗಿರ್ತಕ್ಕಂಥ. ಇದೇ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ನನ್ನ SITಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರು ಕೂಡ ಅವ್ರ ಜೊತೆ ಕೂಡ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು. ಜೊತೆಗೆ ತನಿಖೆಯ ಪ್ರಗತಿಯ ಬಗ್ಗೆ ಮತ್ತು ತನಿಖೆ ಯಾವ ಹಂತದಲ್ಲಿದೆ ಅಂತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಇದಾದ ನಂತರ ಅವರಿಗೆ ತನಿಖೆಯನ್ನು ಚುರುಕುಗೊಳಿಸುವಂತೆ ಕೂಡ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪ್ರಣಬ್ ಮೊಹಂತಿ ಅವರ ಜೊತೆ ಪ್ರಮುಖವಾಗಿ 2 ವಿಚಾರಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚರ್ಚೆಯನ್ನು ಮಾಡ್ತಾರೆ. ಒಂದು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಒಂದು ತನಿಖೆಯನ್ನು ಚುರುಕು
ಚುರುಕುಗೊಳಿಸಿ ಅಂತಕ್ಕಂಥದ್ದು. ಮತ್ತೊಂದು ಈ ಬುರುಡೆ ಷಡ್ಯಂತ್ರದ ಹಿಂದೆ ಯಾರಿದ್ದಾರೆ ಅವರ ಬಗ್ಗೆನೂ ಕೂಡ ಪ್ರಕರಣದಲ್ಲಿ ಪತ್ತೆ ಹಚ್ಚಿ ಆ ಸಂಬಂಧಪಟ್ಟಂತೂ ಕೂಡ ಅದನ್ನು ಜಾಡಿ ಹಿಡಿದು ಕೂಡ ತಾವು ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಮೌಖಿಕ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದೆಲ್ಲವೂ ಒಂದು ಕಡೆ. ಮತ್ತೊಂದು ಕಡೆಗೆ ಪಕ್ಷದ ಕೆಲ ಸಚಿವರು ಮತ್ತು ಶಾಸಕರಿಂದಲೇ NIA ಅಥವಾ CBI ತನಿಖೆಗೆ ಕೊಡಬೇಕು ಅಂತಕ್ಕಂಥ ಆಗ್ರಹಗಳು ಕೂಡ ಕೇಳಿ ಬಂದಿರತಕ್ಕಂಥ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಈ ಸಂಬಂಧಪಟ್ಟ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಾರಣ ಇಷ್ಟೇ ನೋಡಿ ಶ್ರೀಲಕ್ಷ್ಮಿ, ಧರ್ಮಸ್ಥಳ ಪ್ರಕರಣ ಆದಂತಹ ಇವತ್ತಿನವರೆಗೂ ಕೂಡ ಸರ್ಕಾರಕ್ಕೆ ಒಂದಷ್ಟು ಡ್ಯಾಮೇಜೇ ಆಗ್ತಾ ಇರ್ತಕ್ಕಂಥ ಹಾಗೆ ನೋಡೋದಾದ್ರೆ. ಯಾಕೆಂತಂದ್ರೆ ಸರ್ಕಾರದ ವಿರುದ್ಧವೇ ಅನುಮಾನಗಳು, ಸರ್ಕಾರವೇ ಎಲ್ಲ ಒಂದು ಕಡೆ ಈ ಬುರುಡ ಗ್ಯಾಂಗಿಗೆ ಕುಮ್ಮಕ್ಕು ಕೊಡ್ತೇನೆ ಅಂತಕ್ಕಂಥ ಆರೋಪಗಳು, ವಿಪಕ್ಷಗಳ ಆರೋಪಗಳು, ಚಿಂತಕರ ಆರೋಪಗಳು ಇವೆಲ್ಲ ಕೂಡ ಇರೋದ್ರಿಂದ ಈಗ ಏನಾಗ್ತಾ ಇದೆ, ಒಂದು ಧಾರ್ಮಿಕ ಕ್ಷೇತ್ರವನ್ನು ಈ ಡ್ಯಾಮೇಜ್ ಮಾಡಿದ್ರಲ್ಲ, ಏನು ಮಾಡಿದ್ರು, ಈ ಒಂದು ಆಪಾದನೆ ನಮ್ಮ ಮೇಲೆ ಹೊತ್ಕೊಳ್ಳೋದು ಬೇಡ, ಇದರಿಂದ ಸರ್ಕಾರಕ್ಕೆ ಯಾವುದೇ ರೀತಿಯ ಲಾಭ ಇಲ್ಲ, ಏನಿಲ್ಲ. ಸೊ ಹೀಗಾಗಿ ತನಿಖೆಯನ್ನು NIA ಅಥವಾ CBIಗೆ ಕೊಡುವಂಥದ್ದು ಸೂಕ್ತ ಅಂತಕ್ಕಂತಹ ಒಂದು ಸಲಹೆಗಳನ್ನು ಸದ್ಯ ಸಿದ್ದರಾಮಯ್ಯನವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಸಿದ್ದರಾಮಯ್ಯನವರು ಬೇಡ, ಸದ್ಯಕ್ಕೆ SIT ತನಿಖೆಯನ್ನು ಮಾಡ್ತಾ ಇದ್ದಾರೆ, ಹೀಗಾಗಿ SIT ತನಿಖೆ ಸಂಪೂರ್ಣವಾಗಿ ಆಗಲಿ, ಆ ವರದಿಯನ್ನು ನೋಡಿಕೊಂಡು ನಂತರ ಮುಂದುವರೋಣ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ. ಸೊ ಹೀಗಾಗಿ ಸದ್ಯ ಸಿದ್ದರಾಮಯ್ಯ ಅವರು ಅಥವಾ ಸರ್ಕಾರದ ಮುಂದೆ SITಯನ್ನು ಬದಲಾವಣೆ ಮಾಡುವಂಥದ್ದಾಗಲಿ, ಸ್ಥಳೀಯ ಠಾಣೆಗಳಿಗೆ ಕೊಡುವಂಥದ್ದಾಗಲಿ ಯಾವುದು ಕೂಡ ಸರ್ಕಾರದ ಮುಂದೆ ಇಲ್ಲ. ಸದ್ಯ SIT ಅವರೇನೆ ಸಂಪೂರ್ಣವಾದಂತಹ ತನಿಖೆಯನ್ನು ಮುಗಿಸಲಿ ಅಂತಕ್ಕಂತಹ ಒಂದು ಸ್ಪಷ್ಟ ನಿಲುವಿನಲ್ಲಿ ಇರತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ. ಧರ್ಮಸ್ಥಳದವರು ಅಪಾರ ಹಣ ಒಡವೆ ಸಂಗ್ರಹಿಸಿದ್ದಾರೆ. ಅದೇ ರೀತಿ ಧರ್ಮಸ್ಥಳದಲ್ಲಿ ಮನುವಾದ ವ್ಯವಸ್ಥೆ ಇದೆ, ಮನುವಾದವನ್ನು ಓಡಿಸಬೇಕಿದೆ ಅಂತ ಮಾಜಿ ಸಂಸದೆ ಸುಭಾಷಿಣಿ ಆಲಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಹಾಸನದಲ್ಲಿ ಹೋರಾಟ ಮಾಡಿದ್ವಿ, ನಮ್ಮ ಹೋರಾಟದ ಫಲವಾಗಿ ಪ್ರಜ್ವಲ್ ಜೈಲು ಸೇರಿದ್ದಾರೆ ಅಂತ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ನ್ಯಾಯ ಸಮಾವೇಶದಲ್ಲಿ ಈಕೆ ಹೇಳಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಇಂಥವರಿಗೆ ಬೆಂಬಲ ಕೊಡ್ತಾ ಇದೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಈಕೆ ಹೇಳಿದ್ದಂಥದ್ದು ಅಲ್ಲಿ ಮನುವಾದ ಇದೆ ಅಂತ ಸಂಸದೆ, ಮಾಜಿ ಸಂಸದೆ ಸುಭಾಷಿಣಿ ಆಲಿ. In Hassan, we were fighting only one evil man, Prajwal Revanna. But hundreds and thousands of us, we gathered in Hassan. He was about to get bail. But we were there and we said, no bail, only jail. And our struggle, the struggle of the progressive democratic people of Karnataka have sent Prajwal Revanna to jail, and now he has been sentenced and he is going to die inside the jail because of this fight for justice. My dear sisters and brothers, today Hassan is inspiring us for an even bigger struggle. In Hassan it was one evil man. Here it is a whole evil system. Since the last 5-6 days, I have been reading about Dharmasthala. I have been trying to understand what is this system in Dharmasthala that we are fighting. And I can only say, this system in Dharmasthala is the real system of Manuvad. And we have to understand that we have to fight this Manuvad if we want to have justice in our country, if we want to have equality in our country. What was there in Dharmasthala and still today? ಆಲ್ ರೈಟ್, ಎಲ್ಲಿನವರು ಸುಭಾಷಿಣಿ ಆಲಿ ಬಂದು ಬೆಂಗಳೂರಲ್ಲಿ ಧರ್ಮಸ್ಥಳದಲ್ಲಿ ಮನುವಾದ ಇದೆ, ಧರ್ಮಸ್ಥಳದ ಸಿಸ್ಟಮನ್ನು ತೊಲಗಿಸಬೇಕು, ಧರ್ಮಸ್ಥಳದಲ್ಲಿ ಅಪಾರ ಪ್ರಮಾಣದ ಹಣ ಮತ್ತು ಒಡವೆಗಳನ್ನು ಸಂಗ್ರಹಿಸಲಾಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಈ ದೇವಸ್ಥಾನ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ, ಅಲ್ಲಿ ಕಾಣಿಕೆ ಹುಂಡಿ ಅಂತ ಇರುತ್ತೆ, ಕೋಟ್ಯಾಂತರ ಭಕ್ತರು ಅಂತ ಬರ್ತಾರೆ. ಇದು ಯಾವುದು ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಎನಿವೆ, ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಹನುಮಂತು, ಈ ಸುಭಾಷಿಣಿ ಆಲಿ ಯಾರು, ಇವ್ರ ಹಿನ್ನೆಲೆ ಏನು, ಯಾಕೆ ಇವರಿಗೆ ಧರ್ಮಸ್ಥಳದ ವಿರುದ್ಧ ದ್ವೇಷ, ಧರ್ಮಸ್ಥಳದಲ್ಲಿ ಮನುವಾದ ಇದೆ ಅಂದರೆ ಯಾವ ಥರದಲ್ಲಿ ಮನುವಾದ ಇದೆ ಧರ್ಮಸ್ಥಳದಲ್ಲಿ, ಏನು ಅವರ ಮಾತಿನ ಅರ್ಥ, ಇದರ ಒಟ್ಟು ಕಾಂಟೆಕ್ಸ್ಟ್ ಏನು ಹನುಮಂತು? ಶ್ರೀಲಕ್ಷ್ಮಿ, ಧರ್ಮಸ್ಥಳದಲ್ಲಿ ಹೂತಂಥ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಚಿನ್ನಯ್ಯ ಬಂದು ಯಾವಾಗ ಹೇಳಿಕೆಯನ್ನು ದಾಖಲಿಸಿತ್ತು, ಅದಾದ ನಂತರದಲ್ಲಿ SIT ರಚನೆ ಮಾಡಿದಂಥ ಸಂದರ್ಭದಲ್ಲಿ
ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು ಅಥವಾ ದೇಶದಲ್ಲಾಗಿರ್ಬೋದು ಯಾವುದೇ ರೀತಿಯ ಪರ ವಿರೋಧದ ಚರ್ಚೆಗಳು ಜೋರಾಗಿ ನಡೀಲಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಸಹಜವಾದಂಥ ಕುತೂಹಲ, ಅದು ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನ್ನೋಂತಹ ಕುತೂಹಲ ಪ್ರತಿಯೊಬ್ಬ ಪ್ರಜೆಗೂ ಇತ್ತು, ರಾಜ್ಯದ ಜನರಿಗೂ ಇತ್ತು, ಮತ್ತು ದೇಶದಲ್ಲೂ ಕೂಡ ಇಂಥದ್ದೊಂದು ಕುತೂಹಲಕಾರಿ ಪ್ರಶ್ನೆ ಇತ್ತು. ಆದರೆ ತನಿಖೆ ತೀವ್ರಗತಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ದಿನಗಳು ಕಳೆದಂತೆ ಅಲ್ಲಿಯ ವಾಸ್ತವಾಂಶಗಳು ಬೆಳಕಿಗೆ ಬರೋಕ್ಕೆ ಬೆನ್ನಲ್ಲೇ ರಾಜ್ಯದಲ್ಲೂ ಕೂಡ ಒಂದಷ್ಟು ಪರ ವಿರೋಧದ ಚರ್ಚೆಗಳು ಜೋರಾಯಿತು, ದೇಶದಲ್ಲೂ ಕೂಡ ಪರ ವಿರೋಧದ ಚರ್ಚೆ ಜೋರಾಯಿತು. ಆದರೆ ಈಗ ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಎಡಪಂಥೀಯ ಮತ್ತು ಬಲಪಂಥೀಯ ವಾದ ಪ್ರತಿವಾದಗಳು ಭಾಳ ಸ್ಪಷ್ಟವಾಗಿ ನಡೀತಾ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಇಲ್ಲಿ ಹೋಲಿಕೆ ಮಾಡಿರುವಂಥದ್ದಲ್ಲಿ ಹಾಸನದ ಪ್ರಕರಣ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ ಆ ಪ್ರಕರಣಕ್ಕೂ ಮತ್ತು ಧರ್ಮಸ್ಥಳದ ಪ್ರಕರಣಕ್ಕೂ ಕೂಡ ಹೋಲಿಕೆ ಮಾಡುವಂಥ ಒಂದಷ್ಟು ಪ್ರಯತ್ನಗಳು ನಡೆದಿರುವಂಥದ್ದು. ನಾವು ಹಿಂದೆ ಹಾಸನದಲ್ಲೂ ಕೂಡ ಇಂಥ ಕೃತ್ಯಗಳಾದಂಥ ಸಂದರ್ಭದಲ್ಲಿ ಹೋರಾಟವನ್ನು ಮಾಡಿದ್ವಿ. ಹೋರಾಟ ಮಾಡಿದಂಥ ಕಾರಣಕ್ಕಾಗಿಯೇ ಪ್ರಜ್ವಲ್ ರೇವಣ್ಣ ಜೈಲಿಗೆ ಹೋದರು. ಅಂಥದ್ದೇ ಘಟನೆಗಳು ಕೂಡ ಧರ್ಮಸ್ಥಳದಲ್ಲೂ ನಡೀತಾ ಇದೆ ಅನ್ನೋಂಥ ಗಂಭೀರ ಆರೋಪಗಳನ್ನು ಸುಭಾಷಿಣಿ ಅವರು ಮಾಡಿರುವಂಥದ್ದು. ಮೊದಲಿಂದನೂ ಕೂಡ ಇವರು ಎಡಪಂಥೀಯ ಚಿಂತನೆಗಳನ್ನು ಜೊತೆ ಇಟ್ಕೊಂಡು ಆ ಒಂದು ವಿಚಾರಗಳನ್ನು ಮುನ್ನೆಲೆ ಇಟ್ಕೊಂಡು ಹಿಂದೆನೂ ಅನೇಕ ವಿಚಾರಗಳಲ್ಲಿ ಇವರು ಒಂದಷ್ಟು ಮಾತನಾಡಿರುವಂಥ ಉದಾಹರಣೆಗಳು ಇದ್ದಾವೆ. ಅದರ ಜೊತೆಗೆ ಇಲ್ಲಿ ಮನುವಾದ ಧರ್ಮಸ್ಥಳದಲ್ಲಿ ಮೊದಲಿಂದನೂ ಕೂಡ ಇದೆ. ದಲಿತರ ಜಮೀನನ್ನು ಕೂಡ ತೆಗೆದುಕೊಂಡಿದೆ. ದಲಿತರ ಜಮೀನನ್ನು ಹೊಂದುವಂಥ ಮನಸ್ಥಿತಿ ಮನುವಾದ ಸಹಿಸಲ್ಲ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನು ಮಾಡಿರುವಂಥ ನೋಡಿದ್ರೆ ಇಲ್ಲಿ ಬಹಳ ಸ್ಪಷ್ಟ ಅವರ ಎಡಪಂಥೀಯ ಚಿಂತನೆಗಳು ಏನಿದಾವೆ ಅದನ್ನು ಧರ್ಮಸ್ಥಳದ ಜೊತೆಗೆ ಕ್ರೋಢೀಕರಿಸುವಂಥ ಅದ್ರ ಮೇಲೆ ಹೇರುವಂಥ ಒಂದಷ್ಟು ಹೇಳಿಕೆಗಳು ಕೂಡ ಇಲ್ಲಿ ಕೊಟ್ಟಂತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತ್ ಡೀಟೇಲ್ಸ್ಗಾಗಿ. ಬುರುಡೆ ಗ್ಯಾಂಗ್ನ ಸುಳ್ಳಿನ ಕಥೆಗಳನ್ನು ಕೇಳಿ ಕನ್ನಡಿಗರು ಅದನ್ನೇ ಸತ್ಯ ಅಂತ ನಂಬಿದ್ರು. ಆದರೆ ಆ ಎಲ್ಲ ಸುಳ್ಳಿನ ಕಹಾನಿಗಳು ಬಯಲಾದವು. ಇದೀಗ ಬುರುಡೆ ಗ್ಯಾಂಗ್ ಕರ್ನಾಟಕ ಸರ್ಕಾರವನ್ನೇ ಮಂಗ್ಯ ಮಾಡಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ರಾಜ್ಯ ಸರ್ಕಾರವನ್ನೇ ಮಂಗ್ಯ ಮಾಡಿದ ಬುರುಡೆ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಆದೇಶ ಮುಚ್ಚಿಟ್ಟು ಮಹಾ ಮೋಸ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ. ಪೊಲೀಸ್ ಭದ್ರತೆ ಕೊಟ್ರೆ ಎಲ್ಲಾ ಹೇಳ್ತೇನೆ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಕುರಿತಾದ ಕರಾಳ ಸತ್ಯವೊಂದು ಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡಿದ್ದ ಗ್ಯಾಂಗ್ ತಮಗಾದ ಹಿನ್ನಡೆಯನ್ನ ಮುಚ್ಚಿಟ್ಟು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದ ಸತ್ಯ ಈಗ ಬಯಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ರಾಜ್ಯ ಸರ್ಕಾರವನ್ನೇ ಈ ಬುರುಡೆ ಗ್ಯಾಂಗ್ ಯಾಮಾರಿಸಿತ್ತು. ಅರ್ಜಿ ವಜಾಗೊಂಡಿದ್ರು ಎಸ್ಐಟಿ ರಚನೆ ಮಾಡಿಸಿಕೊಂಡು ತನಿಖೆ ಮಾಡಿಸಿತ್ತು ಅನ್ನೋ ರಹಸ್ಯ ಬೆಳಕಿಗೆ ಬಂದಿದೆ. ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡೋದಕ್ಕೆ ಮುನ್ನವೇ ಚಿನ್ನಯ್ಯನ ಮೂಲಕ ಬುರುಡೆ ಗ್ಯಾಂಗ್ ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದರೆ ಮೇ 5ರಂದು ನ್ಯಾಯಮೂರ್ತಿಗಳಾದ BV ನಾಗರತ್ನ, ನ್ಯಾಯಮೂರ್ತಿ ಸತೀಶ್ ಚಂದ್ರ ನೇತೃತ್ವದ ಪೀಠ ಅರ್ಜಿ ವಜಾ ಮಾಡಿತ್ತು. ಧರ್ಮಸ್ಥಳ ಷಡ್ಯಂತ್ರಕ್ಕೂ ಮುನ್ನ ಬುರುಡೆ ಗ್ಯಾಂಗ್ ಒಂದು ಪ್ಲಾನ್ ಮಾಡಿತ್ತು. ಸುಪ್ರೀಂ ಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿತ್ತು. ಆದ್ರೆ ಆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿತ್ತು. 4P ಹೆಸರಲ್ಲಿ ಬುರುಡೆ ಗ್ಯಾಂಗ್ ಅನ್ನ ಬೆಂಡೆತ್ತಿತ್ತು. ಇದು ಪೈಸಾ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಟಿಗೇಷನ್ ಎಂದು ಚಾಟಿ ಬೀಸಿತ್ತು. ಇದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಲ್ಲವೇ ಅಲ್ಲ, ಇದು ದುಡ್ಡು ಮಾಡುವ ಲಿಟಿಗೇಷನ್ ಎಂದು ಕೋರ್ಟ್ ಹೇಳಿತ್ತು. ಆ ಮೂಲಕ ಬುರುಡೆ ಗ್ಯಾಂಗ್ಗೆ ಕಠಿಣ ಪದಗಳಲ್ಲಿ ತರಾಟೆಗೆ ತೆಗೆದುಕೊಂಡಿತ್ತು. ಸುಪ್ರೀಂ ಛೀಮಾರಿಯನ್ನೇ ಮುಚ್ಚಿಟ್ಟಿದ್ದ ಬುರುಡೆ ಗ್ಯಾಂಗ್ ಎಸ್ಪಿಗೆ ಚಿನ್ನಯ್ಯನ ಮೂಲಕ ದೂರು ನೀಡಿತ್ತು. ಎಲ್ಲೂ ರಜಾಗಿದ್ದು ಕೂಡ ಸರ್ಕಾರಕ್ಕೆ ಲೇಟಾಗಿ ನಮಗೆ ಗೊತ್ತಾಗಿದೆ. ಬಟ್ ಅದು ಬೇರೆ ವಿಚಾರ. ಅದು ಅವರೇನೋ ಆದೇಶಕ್ಕೇನೋ ಹೋಗಿದ್ರು, ನೀವು ಅಲ್ಲೇ ಹೋಗಿ ಅಂತ ಕಳಿಸಿದ್ದಾರೆ. ಅದು ಕೂಡ ನಮಗೆ ಅರಿವಿದೆ. ಈಗ ಕಾನೂನು
ಕಾನೂನು ಚೌಕಟ್ಟಿನಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದೆ. ರಿಪೋರ್ಟ್ ಇನ್ನೂ ಬಂದಿಲ್ಲ, ಬಂದ ಮೇಲೆ ಮಾತಾಡೋಣ. ಬುರುಡೆ ಗ್ಯಾಂಗ್ ಮಾಡಿದ ತಪ್ಪಿಗೆ ಸಿಕ್ಕಿ ಬೀಳುತ್ತಿದೆ. ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ಸರ್ಕಾರವನ್ನೇ ಮಂಗ್ಯ ಮಾಡಿ ಇಡೀ ಕರ್ನಾಟಕವನ್ನು ಬಕರಾ ಮಾಡಿದ್ದ ತಂಡದ ಬಣ್ಣ ಕೊನೆಗೂ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಬುರುಡೆ ಕೇಸ್ನಿಂದ ಹಿಂದೆ ಸರಿದ್ರ KV ಧನಂಜಯ್ ಷಡ್ಯಂತ್ರ ಬಯಲಾಗ್ತಿದ್ದಂತೆ KV ಧನಂಜಯ್ ಅಂತರ ಕಾಯ್ದುಕೊಳ್ತಿದ್ದಾರೆ. ಚಿನ್ನಯ್ಯ ಬಂಧನವಾಗ್ತಿದ್ದಂತೆ ಇದ್ದಕ್ಕಿದ್ದಂಗೆ ದೂರ ಸರಿದ್ಬಿಟ್ರು ಹಿರಿಯ ವಕೀಲ. ಆಗಸ್ಟ್ 23ನೇ ತಾರೀಕು ಚಿನ್ನಯ್ಯ ಏನು ಅರೆಸ್ಟ್ ಆಗ್ತಾನೆ, ಆವತ್ತಿನಿಂದ ಇದ್ದಕ್ಕಿದ್ದ ಹಾಗೆ ಕೇಸ್ನಿಂದ ದೂರ ಸೈಲೆಂಟ್, ನಾಪತ್ತೆ, ಪತ್ತೆನೇ ಇಲ್ಲ. ಧರ್ಮಸ್ಥಳ ಕೇಸ್ನಿಂದ ಹಾಗಾದ್ರೆ ಹಿರಿಯ ವಕೀಲ KV ಧನಂಜಯ್ ಹೊರಬಂದ್ರ? ಅದಕ್ಕೂ ಮೊದಲು ಅವರು ಮಾಧ್ಯಮಗಳಿಗೆ ಮಾತನಾಡಿದ್ರು ಈ ಕೇಸ್ನ ವಿಚಾರವಾಗಿ. ಚಿನ್ನಯ್ಯ ಪರವಾಗಿ ಒಂದಷ್ಟು ಓಡಾಟವನ್ನ ನಡೆಸಿದ್ರು KV ಧನಂಜಯ್ ಮೊದಲು, ಆ ನಂತರ ಇದ್ದಕ್ಕಿದ್ದ ಹಾಗೆ ಮೌನವಾದ್ರ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅರವಿಂದ್, KV ಧನಂಜಯ್ ಅವರು ಈ ಹಿಂದೆ ಈ ಧರ್ಮಸ್ಥಳ ಕೇಸ್ ಬಂದಾಗ, ವಿಡಿಯೋ ಬಂದಾಗ ಒಂದಷ್ಟು ಮಾತಾಡಿದ್ರು ಮಾಧ್ಯಮಗಳಿಗೆ, ನಮ್ಮ ಮಾಧ್ಯಮಕ್ಕೂ ಕೂಡ ಮಾತಾಡಿದ್ರು. ಆ ನಂತರ ಇದ್ದಕ್ಕಿದ್ದ ಹಾಗೆ ಅವರು ಸೈಲೆಂಟ್ ಆಗ್ತಾರೆ, ಸಿಗೋದೇ ಇಲ್ಲ, ದೂರ ಹೋದ್ರ ಆ ಕೇಸ್ನಿಂದ ಅಂತ. ಏನ್ ನಡೆದಿದೆ? ಯಶಸ್ವಿ ಲಕ್ಷ್ಮಿ, ಧರ್ಮಸ್ಥಳ ಶವ ಹುಟ್ಟಿದಂತಹ ಪ್ರಕರಣ ಏನಿದೆ ಇದು ದಿನ ಕಳೆದಂತೆ ಕೂಡ ಸಾಕಷ್ಟು ತಿರುವನ್ನ ಪಡೆದುಕೊಳ್ತಾ ಇರುವಂತದ್ದು. ಷಡ್ಯಂತ್ರ ಆಗಿದೆ ಅನ್ನೋದಕ್ಕೆ ಹಲವು ವಿಧವಾದಂತಹ ಒಂದು ಹೇಳಿಕೆಗಳು ಜೊತೆಗೆ ಸಾಕ್ಷಿ ಪುರಾವೆಗಳು ಕೂಡ ಲಭ್ಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಚಿನ್ನಯ್ಯ ಒಂದು ನೇರವಾಗಿ ನನ್ನ ಕೈಯಿಂದನೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ತಿದ್ರೆ ಅವರೇ ಬುರುಡೆಯನ್ನ ತಂದುಕೊಟ್ಟು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ನ ಕೊಡುವಂತ ಹೇಳಿದ್ರು ಅನ್ನುವಂಥದ್ದನ್ನ ಆತ ಕೂಡ ಒಪ್ಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು KV ಧನಂಜಯ್ ಅಡ್ವೊಕೇಟ್ ಏನಿದ್ದಾರೆ ಅವರು ಈಗ ದೂರ ಸರಿದಿರುವಂತದ್ದು. ಒಂದು ಹಂತದಲ್ಲಿ ಈ ಒಂದು ಕೇಸ್ ಏನಿದೆ ಇದು ಸುದ್ದಿಯಾದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಪರವಾಗಿರ್ಬೋದು, ಧರ್ಮಸ್ಥಳದಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ ಅಂತ ಹಿರಿಯ ವಕೀಲ KV ಧನಂಜಯ್ ಅವರು ವಾದ ಮಾಡಿದ್ರು, ಹೇಳಿಕೆಗಳನ್ನ ಕೂಡ ಕೊಟ್ಟಿರ್ತಾರೆ. ಆಗಸ್ಟ್ 23ರಂದು ಚಿನ್ನಯ್ಯ ಬಂಧನ ಏನಾಗಿರುತ್ತೆ, ಅವತ್ತಿನಿಂದ ಇವರು ಈ ವಿಚಾರವಾಗಿ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಡುವಂತಹ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಏನು ಬಯಲಾಗುತ್ತೆ, ಆ ಬಳಿಕ ಇವರು ಯಾವುದೇ ರೀತಿಯಾದಂತಹ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೊಡುವುದನ್ನ ನಿಲ್ಲಿಸಿಬಿಡ್ತಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಛೀಮಾರಿ ಹಾಕಲಾಗಿದೆ. ರಿಟ್ ಅರ್ಜಿಯನ್ನೇ, ಆ ಛೀಮಾರಿ ಹಾಕಿರುವಂಥ ರಿಟ್ ಅರ್ಜಿ, ಅದನ್ನು ಯಾವ ಅರ್ಜಿಯನ್ನು ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು, ಆ ಅರ್ಜಿಯನ್ನೇ ಮತ್ತೆ ಸ್ಕ್ರಿಪ್ಟ್ ಮಾಡ್ಕೊಂಡ ಈ ಸಮೀರ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಹೆಸರಲ್ಲಿ ಏನು ವಿಡಿಯೋ ಮಾಡ್ದ, ಆ ಅರ್ಜಿ, ಯಾವ ಅರ್ಜಿಗೆ ಸುಪ್ರೀಂ ಕೋರ್ಟಲ್ಲಿ ಛೀಮಾರಿ ಬಿದ್ದಿತ್ತೋ, ಸುಪ್ರೀಂ ಕೋರ್ಟು ತೀರಾ ಕೆಟ್ಟದಾಗಿ ಬೈದಿರ್ತಕ್ಕಂಥದ್ದು, ಛೀಮಾರಿ ಹಾಕಿರ್ತಕ್ಕಂಥದ್ದು, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ದುಡ್ಡು ಮಾಡಕ್ಕೆ ಮಾಡಿರೋದಷ್ಟೇ ಇದು ಅಂತ ಬೈದಿರೋ ಆ ಥರದ ಒಂದು ರಿಟ್ ಏನಿದೆ, ಆ ಅರ್ಜಿ ಏನಿದೆ, ಆ ಅರ್ಜಿಯಲ್ಲಿ ಇವರೇನು ಕತೆ ಹೇಳಿದ್ರು ಅದನ್ನೇ ಸೀರಿಯಲ್ ಥರ ಮಾಡಿರೋದು. ಅಂಥ ರಿಟ್ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದರೂ ಕೂಡ ಈ ಧೂತ ಅದಕ್ಕೂ ಸೊಪ್ಪು ಹಾಕದೆ ಅದೇ ರಿಟ್ ಅರ್ಜಿಯನ್ನು ತಗೊಂಡು ಅದೇ ಸತ್ಯ ಅನ್ನುವಂತೆ ಒಂದು ಸೀರಿಯಲ್ ವಿಡಿಯೋ ಮಾಡಿ, ಸ್ಕ್ರಿಪ್ಟ್ ಮಾಡಿ, ವಿಡಿಯೋ ಮಾಡಿ ಬಿಟ್ಟಿದ್ದಂಥದ್ದು. ಸೊ ಈಗ SIT ಹಾಗಾದರೆ ಇದನ್ನು ಈಗಲಾದರೂ ಕನಿಷ್ಠ ಪಕ್ಷ ತನಿಖೆ ಮಾಡುತ್ತಾ ನೋಡಿ. ರಿಟ್ ಅರ್ಜಿಯನ್ನೇ ಸ್ಕ್ರಿಪ್ಟ್ ಮಾಡಿಕೊಂಡ ಸಮೀರ್, ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ. ಧರ್ಮಸ್ಥಳ ಅರಣ್ಯದಲ್ಲಿ ಅಸ್ಥಿ ಪಂಜರಗಳಿವೆ, ಭೂಮಿಯಗಿದು ನೋಡಿ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಮಸಲತ್ತು ಪಟಾ ಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡು ತಮಗೆ ಆದ ಹಿನ್ನಡೆ ಮುಚ್ಚಿಟ್ಟು ದಕ್ಷಿಣ ಕನ್ನಡ SPಗೆ ದೂರು ನೀಡಿದ್ದ ಕತೆಗಾರರ ಷಡ್ಯಂತ್ರ ಬೆಳಕಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಬುರುಡೆ ಗ್ಯಾಂಗ್ ಸಲ್ಲಿಸಿದ ರಿಟ್ ಅರ್ಜಿಯನ್ನೇ ದೂತ ಸಮೀರ್ ಸ್ಕ್ರಿಪ್ಟ್ ಮಾಡಿಕೊಂಡ. ಅರ್ಜಿಯಲ್ಲಿ ಉಲ್ಲೇಖಿಸಿದ್ದ ಮಾಹಿತಿ ಆಧರಿಸಿ ವಿಡಿಯೋ ಮಾಡಿದ್ದ ಅನ್ನೋ ಗುಮಾನಿ ಹುಟ್ಟಿದೆ. ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ಸಮೀರ್ ವಿಡಿಯೋ ಮಾಡಿದ್ದ. ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ರು ಈ ದೂತ ಕ್ಯಾರೆ ಎಂದಿರಲಿಲ್ಲವಂತೆ. ಅರ್ಜಿಯಲ್ಲಿದ್ದ ಕಾರ್ ನಂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪ ಆಗಿದೆ.
ಅರ್ಜಿಯಲ್ಲಿದ್ದ ಮೈಸೂರು ಹುಡುಗಿಯ ಕಥೆಯೂ ವಿಡಿಯೋದಲ್ಲಿದೆ. ಅರ್ಜಿಯಲ್ಲಿದ್ದ ಹೆಸರುಗಳನ್ನೇ ಯೂಟ್ಯೂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪಿಸಿದ್ದನಂತೆ. ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಚಿನ್ನಯ್ಯ ಅರ್ಜಿ ಸಲ್ಲಿಸಿದ್ದ. ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿ ಮಾಹಿತಿ ಸಮೀರ್ಗೆ ಸಿಕ್ಕಿದ್ದೇಗೆ ಅನ್ನೋದೇ ಸದ್ಯದ ಕುತೂಹಲ ಮೂಡಿಸಿದೆ. ಆರಂಭದಲ್ಲಿ ಚಿನ್ನಯ್ಯಗೂ ನನಗೂ ಸಂಬಂಧವಿಲ್ಲ ಎಂದಿದ್ದ ಸಮೀರ್ ಬುರುಡೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಬಣ್ಣ ಬದಲಿಸಿದ್ದ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ತಪ್ಪಿಗೆ ಬುರುಡೆ ಗ್ಯಾಂಗ್ ತಗ್ಲಾಕಿಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ಸರ್ಕಾರವನ್ನೇ ಮಂಗ್ಯ ಮಾಡಿದ ಕತೆಗಾರರ ಬಣ್ಣ ಕೊನೆಗೂ ಬಯಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಸಮೀರ್ ಈ ರಿಟ್ ಅರ್ಜಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕೃತವಾಗಿತ್ತು, ಅಷ್ಟೇ ಅಲ್ಲ ಇದು ದುಡ್ಡು ಮಾಡೋಕ್ಕೆ ಅಂತ ಮಾಡಿರೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋ ಅರ್ಜಿ ಅಂತ ಏನು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಅರ್ಜಿಯನ್ನೇ ಇಟ್ಕೊಂಡು ಅದೇ ಸತ್ಯ ಅನ್ನೋ ಥರ ವಿಡಿಯೋ ಮಾಡಿರ್ತಕ್ಕಂಥದ್ದು, ಮತ್ತೆ ಅದನ್ನೇ ಇಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅದೇ ಬುರುಡೆ ಹಿಡ್ಕೊಂಡು SP ಆಫೀಸಿಗೆ ಬಂದಿದ್ದು, ಏನೆಲ್ಲ ಅಪ್ಡೇಟ್ ಇದೆ? ಈಗಲಾದರೂ SIT ಇದನ್ನು ತನಿಖೆ ಮಾಡುತ್ತಾ ಈ ಆಯಾಮದಲ್ಲಿ? ಶ್ರೀಲಕ್ಷ್ಮಿ, ಆರಂಭದಲ್ಲಿ ಸುಪ್ರೀಂ ಕೋರ್ಟಿಗೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಸುಪ್ರೀಂ ಕೋರ್ಟು ಇದರಲ್ಲಿ ಸಾರ್ವಜನಿಕವಾದಂಥ ಯಾವುದೇ ರೀತಿಯಾದಂಥ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ. ಇದರಲ್ಲಿ ಏನಿದ್ರು ವೈಯಕ್ತಿಕವಾದಂಥ ಹಿತಾಸಕ್ತಿ ಕಾಣಿಸ್ತಾ ಇದೆ, ಜೊತೆಗೆ ದುಡ್ಡು ಪ್ರಚಾರದ ಇದು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಅದನ್ನು ವಜಾ ಮಾಡಿರುವಂಥದ್ದು. ಅಂದರೆ ಸುಪ್ರೀಂ ಕೋರ್ಟ್ ಇವರಿಗೆ ಚೀಮಾರಿ ಹಾಕಿ ಅದನ್ನು ವಜಾ ಮಾಡಿತ್ತು. ಆದರೆ ಸಮೀರ್ ಏನು ಮಾಡ್ತಾನೆ, ಆ ಒಂದು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂಥ ಅರ್ಜಿ ಏನಿದೆ ಅದನ್ನೇ ಸ್ಕ್ರಿಪ್ಟ್ ಮಾಡಿಕೊಂಡು ಆತ AI ವಿಡಿಯೋ ಮಾಡಿದ್ದ. ಅಂದರೆ ಅದರಲ್ಲಿ ಇರುವ ರೀತಿಯಲ್ಲೇ ಒಂದಷ್ಟು ಏನೋ ಅದೇ ಸ್ಕ್ರಿಪ್ಟ್ಗಳನ್ನು ಬಳಸ್ಕೊಂಡು ಆತ AI ವಿಡಿಯೋ ಮಾಡಿದ. ಅದಕ್ಕೆ ಒಂದಷ್ಟು ಮಸಾಲೆಗಳನ್ನು ಸೇರಿಸಿಕೊಂಡು ಆತ ಮತ್ತಷ್ಟು ಅದನ್ನು ವಿಡಿಯೋವನ್ನು ವೈಭವೀಕರಿಸಿದ್ದ. ಒಂದಷ್ಟು ಸುಳ್ಳು ಕಥೆಗಳನ್ನು ಕೂಡ ಅದರಲ್ಲಿ ಕಟ್ಟಿದ್ದ. ಆ ಬಳಿಕ ಆ ಒಂದು ರಿಟ್ ಏನೋ ಅರ್ಜಿ ಏನಿದೆ ಅದರಲ್ಲಿ ಇದ್ದಂಥ ಒಂದಷ್ಟು ಹೆಸರುಗಳೇನಿದೆ ಅದನ್ನು ಕೂಡ ತನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿ ಅದನ್ನು ವೈಭವೀಕರಿಸಿದ್ದ, ಸುಳ್ಳುಗಳ ಕಥೆಯನ್ನೇ ಕಟ್ಟಿದ್ದ. ಅದಕ್ಕೆ ಅಂದರೆ ಆ ಒಂದು ಆತನ ಸುಳ್ಳುಗಳ ಕಥೆಗೆ ಮೂಲ ಯಾವುದು ಅಂತ ಈಗ ನೋಡ್ತಾ ಹೋದರೆ ಆ ಒಂದು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದನ್ನೇ ಯಥಾವತ್ತಾಗಿ ಅದಕ್ಕೆ ಒಂದಷ್ಟು ಕಥೆಗಳನ್ನು ಸೇರಿಸಿ ಆ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ದ. ಆ ಬಳಿಕ ವಿಡಿಯೋದ ಕುರಿತು ಕೂಡ ಭಾಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಧರ್ಮಸ್ಥಳದ ಭಕ್ತರಿಂದಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ ಆತನಿಗೆ ನೋಟಿಸು ನೀಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು. ಆತ ಕೆಲವು ದಿನಗಳವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿದ್ದ. ಅದರ ಜೊತೆಗೆ ಆ ವಿಚಾರಣೆಯ ವೇಳೆ ಆ ಒಂದು AI ವಿಡಿಯೋಗೆ ಸಂಬಂಧಿಸಿದಂಥ ಒಂದಷ್ಟು ವಸ್ತುಗಳೇನಿದೆ ಅಂದರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇತರ ವಸ್ತುಗಳೇನಿದೆ ಅದನ್ನು ಕೂಡ ಬೆಳ್ತಂಗಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಸದ್ಯ ಸಮೀರ್ನ ಈ ಒಂದು AI ವಿಡಿಯೋದ ಮೂಲ ಯಾವುದು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಸಮೀರ್ನ AI ವಿಡಿಯೋಗೆ ಈ ಒಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂಥ ಅರ್ಜಿ ಏನಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದೇ ಮೂಲ ಅನ್ನುವಂಥದ್ದು ಗೊತ್ತಾಗಿದೆ. ಮುಂದಿನ ಹಂತಗಳಲ್ಲಾದರೂ SIT ಇದನ್ನು ಪರಿಗಣಿಸಿ ಆತನನ್ನು ಕರೆದು ವಿಚಾರಣೆ ನಡೆಸುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ದಿನೇಶ್, ಬುರುಡೆ ಕ್ಯಾಪ್ಟನ್ ತಿಮರೋಡಿಗೆ ಟೆನ್ಷನ್ ಹೆಚ್ಚಾಯಿತು ಅಂತ ಹೇಳಲಾಗ್ತಾ ಇದೆ. ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಬಂಧನ ಆಗ್ತಾರಾ ತಿಮರೋಡಿ? 2 ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ಇವತ್ತು 3ನೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಜ್ಜಾಗ್ತಿದ್ದಾರಾ? 21, 25 ಸೆಪ್ಟೆಂಬರ್ 21 ಹಾಗೂ 25 ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ಆಲ್ರೆಡಿ 2 ಬಾರಿ ಕೊಟ್ಟಾಗಿದೆ. 2 ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದಾರೆ ತಿಮರೋಡಿ. ಇಂದು 3ನೇ ನೋಟಿಸ್ ನೀಡೋದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಮನೆಯಲ್ಲಿ ಇಲ್ಲ, ಅವ್ರನ್ನ ಗಡೀಪಾರು ಮಾಡಲಾಗಿದೆ. ಆದ್ದರಿಂದ ಆಬ್ವಿಯಸ್ಲಿ ಅವರು ಬೇರೆ ಕಡೆ ಇರಬೇಕಾಗತ್ತೆ.
ಓಕೆ, ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಇದ್ದಾರೆ. ದಿನೇಶ್, ಇವತ್ತು 3ನೇ ನೋಟಿಸ್ ಕೊಡ್ತಾರಾ? ಹಿಂಗೆ ಎಷ್ಟು ನೋಟಿಸ್ಗಳನ್ನ ಕೊಡ್ತಾ ಹೋಗ್ತಾರಂತೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅಲ್ಲಿನ ಜಿಲ್ಲಾಡಳಿತ ಗಡೀಪಾರು ಮಾಡಿ ಆದೇಶ ಹೊರಡಿಸಿದೆ. ಆದರೆ ತನಿಖೆಗೆ ಬರಬಹುದು, ವಿಚಾರಣೆಗೆ ಬರಬಹುದು ಅಂತ ಪರ್ಮಿಷನ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಂದು ಅವ್ರಿಗೆ ತನಿಖೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ಸಂಕಷ್ಟ, ಒಂದು ವೇಳೆ ತಪ್ಪು ಮಾಡಿಲ್ಲ ಅಂತಾದರೆ ಇನ್ನೂ ಎಷ್ಟು ನೋಟಿಸನ್ನು ಅಂಟಿಸ್ತಾ ಹೋಗ್ತಾರಂತೆ ಪೊಲೀಸರು? ಹೌದು ಶ್ರೀಲಕ್ಷ್ಮಿ, ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಂದರ ಮೇಲೊಂದರಂತೆ ಆಘಾತಗಳು ಆಗ್ತಾನೆ ಇದೆ. ಏನು ಚಿನ್ನಯ್ಯನ ಕೇಸ್ನಲ್ಲಿ ಈಗ ಅವರ ಹೆಸರು ಬಾಯ್ಬಿಟ್ರೆ ಅದು ಒಂದು ರೀತಿಯಲ್ಲಿ ಅವರಿಗೆ ಸಂಕಷ್ಟ. ಅದರ ಜೊತೆಗೆ ಗಡೀಪಾರಿನ ಆದೇಶ ಕೂಡ ಅವರ ಮೇಲೆ ಇರುವಂಥದ್ದು. ಅದರ ಜೊತೆಗೆ ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಆರೋಪದ ಅಡಿಯಲ್ಲಿ ಅವರಿಗೆ ಈಗಾಗಲೇ 2 ನೋಟಿಸನ್ನು ನೀಡಲಾಗಿದೆ. ಸದ್ಯ 3ನೇ ನೋಟಿಸನ್ನು ನೀಡುವುದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ಧತೆಯನ್ನು ಕೂಡ ಮಾಡಿದ್ದಾರೆ. ಮೊದಲನೇ ನೋಟಿಸು 21 ತಾರೀಕಿಗೆ ಹಾಜರಾಗಬೇಕು ಅನ್ನುವಂಥದ್ದು ಮೊದಲ ನೋಟಿಸನ್ನು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ಅಲ್ಲಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ರು. ಅದಕ್ಕೂ ಕೂಡ ಅವರು ಉತ್ತರ ನೀಡಲಿಲ್ಲ. ಆ ಬಳಿಕ 25ನೇ ತಾರೀಕು ಅಂದರೆ ಸೆಪ್ಟೆಂಬರ್ 25ನೇ ತಾರೀಕಿಗೆ ವಿಚಾರಣೆಗೆ ಬೆಳ್ತಂಗಡಿ ಠಾಣೆಗೆ ಹಾಜರು ಆಗಬೇಕಂತ ಬೆಳ್ತಂಗಡಿ ಪೊಲೀಸರು ಅವರ ಮನೆಗೆ ತೆರಳಿದ್ರು. ಆದರೆ ಅವರ ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರಲಿಲ್ಲ. ಹೀಗಾಗಿ ಅವರ ಮನೆಯ ಗೋಡೆಗೆ ಆ ಒಂದು ನೋಟಿಸನ್ನು ಅಂಟಿಸಿ ಬಂದಿದ್ರು. 25ನೇ ತಾರೀಕಿಗೂ ಕೂಡ ಅಂದರೆ ನಿನ್ನೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರು ಆಗಲಿಲ್ಲ. 2 ಬಾರಿ ನೋಟಿಸು ನೀಡಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಸದ್ಯ 3ನೇ ಬಾರಿ ನೋಟಿಸನ್ನು ನೀಡುವುದಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿದ್ದಾರೆ. ಇವತ್ತು ಆ 3ನೇ ಬಾರಿಗೆ ಆ ನೋಟಿಸನ್ನು ಹಿಡಿದುಕೊಂಡು ಅವರ ಮನೆಗೆ ತೆರಳುತ್ತಾರೆ. ಆದರೆ ಅವರು ಮನೆಯಲ್ಲಿ ಸದ್ಯ ಇಲ್ಲ, ಅವರು ಎಲ್ಲೋ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಇರುವಂಥ ಸಾಧ್ಯತೆ ಕೂಡ ಇದೆ. ಅಂದರೆ ಯಾವುದೇ ರೀತಿಯಾಗಿ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿ ಪೊಲೀಸರು ತಿಮರೋಡಿ ನಿವಾಸಕ್ಕೆ ತೆರಳಿ ಅವರ ಮನೆಯ ಗೋಡೆಗೆ ಆ ಒಂದು ನೋಟಿಸನ್ನು ಅಂಟಿಸಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಏನು ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ವಕೀಲರ ಮೂಲಕವಾಗಿ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗಾಗಲೇ 3ನೇ ನೋಟಿಸನ್ನು ನೀಡುವುದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಈ ನಡುವೆ ಅವರಿಗೆ ಗಡೀಪಾರಿನ ಆದೇಶ ಕೂಡ ಇದೆ, ಅದನ್ನು ಕೂಡ ಅವರು ಸ್ವೀಕರಿಸಲಿಲ್ಲ. ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮೇಲಿಂದ ಮೇಲೆ ಆಘಾತಗಳು ಬರ್ತಾನೆ ಇದೆ. ಆದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತ್ರ ತಿಮರೋಡಿ ನಿವಾಸದಲ್ಲೂ ಕೂಡ ಇಲ್ಲ, ಜಿಲ್ಲೆಯಲ್ಲೂ ಕೂಡ ಇಲ್ಲ, ಎಲ್ಲ ಒಂದು ಕಡೆ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಒಂದು ಏನು ಗಡೀಪಾರಿನ ಆದೇಶ ಪ್ರತಿಯನ್ನು ಹಿಡಿದುಕೊಂಡು ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಕಡೆಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ. ಯಾಕಂದರೆ ಆ 2 ಕಡೆಗಳಲ್ಲಿ ಅವರು ಅವಿತುಕೊಂಡಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿಗೆ ಬೆಳ್ತಂಗಡಿ ಪೊಲೀಸರು ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ತೆರಳಿ ಅವರನ್ನು ಹುಡುಕಾಟ ಕೂಡ ನಡೆಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ಗಾಗಿ ಬುರುಡೆ ಗ್ಯಾಂಗ್ನ ಅತಿ ದೊಡ್ಡ ಮಸಲತ್ತು ಎಕ್ಸ್ಪೋಸ್ ಆಗಿದೆ. ಸರ್ಕಾರದ ವ್ಯವಸ್ಥೆ ಬಗ್ಗೆಯೇ ರಾಜ್ಯ ಬಿಜೆಪಿ ಈಗ ಪ್ರಶ್ನೆ ಎತ್ತಿದೆ. ಸರ್ಕಾರಕ್ಕೆ ಈ ಬಗ್ಗೆ ಮಾಹಿತಿಯೇ ಇಲ್ಲ ಅಂದರೆ ಹೇಗೆ? ಒತ್ತಡದಲ್ಲಿ SITಯನ್ನು ರಚನೆ ಮಾಡಿದೆ ಸರ್ಕಾರ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಬೆಳವಣಿಗೆಗಳ ಸಂಬಂಧಪಟ್ಟ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಪರಿಷತ್ ವಿಪಕ್ಷ ನಾಯಕರಂಥ ಛಲವಾದಿ ನಾರಾಯಣಸ್ವಾಮಿ ಅವರು ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ಈ ವಿಚಾರನ ತಮ್ಮ ಗಮನಕ್ಕೆ ಬಂದಿರಬೇಕು. ಯಾಕೆಂದರೆ ಈ ಬುರುಡೆ ಗ್ಯಾಂಗ್ ಏನಿದೆ ಧರ್ಮಸ್ಥಳ ತೇಜೋವಧೆಗೆ ವ್ಯವಸ್ಥಿತವಾಗಿ ಷಡ್ಯಂತ್ರ ಮಾಡಿದಂಥವ್ರು ಈ ಮುಂಚೆ ಅಂದರೆ ಸ್ಥಳೀಯ SP ಅವರಿಗೆ ದೂರನ ಕೊಡೋದಕ್ಕೂ ಮುಂಚೆಲೇ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೂಡ PIL ಹಾಕಿ ಅಲ್ಲಿ ಪ್ರಕರಣ ತನಿಖೆ ಆಗಬೇಕು ಅಂತೇಳಿ ಕೋರಿರ್ತಾರೆ. ಆದರೆ ಅಲ್ಲಿ ಕೂಡ PILನ ವಜಾ ಮಾಡಿ ಚೀಮಾರಿ ಹಾಕಿ ಕಳಿಸಿರ್ತಾರೆ. ಆ ವಿಚಾರವನ್ನು ಮುಚ್ಚಿಟ್ಟು ಇಲ್ಲಿ ಬಂದು SP ಅವರಿಗೆ ದೂರನ ಕೊಡ್ತಾರೆ. ಆ ನಂತರ ಅದು ಯಾವ್ಯಾವ ರೀತಿಯಾಗಿ ಡೆವಲಪ್ಮೆಂಟ್ಸ್ ಆಯಿತು ಅಂತ ತಮಗೂ ಗೊತ್ತು. ಸರ್ಕಾರ SIT ರಚನೆ ಮಾಡಿದ್ದಾಯಿತು. ಈವರೆಗೂ ಧರ್ಮಸ್ಥಳ ತೇಜೋವಧೆಯಿಂದ ಹಿಡಿದು ಎಲ್ಲವೂ ಕೂಡ ಆಗ್ತಾ ಬಂತು. ಇದನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್ ವಿಪಕ್ಷ ನಾಯಕರಾಗಿ? ನೋಡಿ, ಸರ್ಕಾರ SITಗೆ ಕೊಡೋದಕ್ಕೆ ಮುಂಚೆ ಇದರ ಸಾಧಕ ಬಾಧಕಗಳನ್ನು ಅವರು ನೋಡಬೇಕಾಗಿತ್ತು. ಬಟ್ ಈ ಕೇಸಿನ ಹಿಂದೆ ಏನು ಸತ್ಯಾಸತ್ಯತೆಗಳು ಅಡಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗಿತ್ತು. ಮತ್ತು ಈ ಯಾವ ವ್ಯಕ್ತಿಗಳು ನಿಮ್ಮ ಬಳಿಗೆ ಬಂದಿದ್ದಾರೋ ಅವರ ಸ್ವಲ್ಪ ಹಿಂದಿನ ವಿಚಾರವನ್ನು ಕೂಡ ತಿಳ್ಕೊಳ್ಬೇಕಾಗಿತ್ತು. ಯಾವುದನ್ನು ತಿಳ್ಕೊಳ್ಳದೆ
ಯಾರೋ ನಿಮಗೆ ಒತ್ತಡ ಹಾಕಿದ್ರು ಅನ್ನೋ ಕಾರಣಕ್ಕೆ ಒಂದು ದಿನದಲ್ಲಿ ಇಲ್ಲ ಅಂತೀರಿ, ಮತ್ತೊಂದು ದಿನದಲ್ಲಿ SIT ಕೊಟ್ಬಿಡ್ತೀರಿ. ಅಂದರೆ ನಿಮಗೆ ನಿಜವಾಗಿಯೂ ಅಧಿಕಾರದಲ್ಲಿರ್ತಕ್ಕಂಥ ಒಂದು ಸರ್ಕಾರಕ್ಕೆ ಜನರಿಗೆ ನ್ಯಾಯ ಕೊಡಬೇಕು ಅಥವಾ ಒಂದು ಗೌರವದ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋದು ಏನು ಗೊತ್ತೇ ಇಲ್ವಾ? ಈಗ ನಮಗೆ ಗೊತ್ತೇ ಇರಲಿಲ್ಲ ಅಂಥೇಳಿ ಸಚಿವರು ಹೇಳಿದರೆ ಮತ್ತು ನೀವು ಅಧಿಕಾರದಲ್ಲಿ ಹಾಕಿದ್ದೀರಿ. HK ಪಾಟೀಲ್ ಅವರು ಸುಪ್ರೀಂ ಕೋರ್ಟ್ನಲ್ಲಿ PIL ವಜಾ ಆಗಿರೋ ಮಾಹಿತಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ಅದನ್ನೇ ಕೇಳೋದು. ಅವರು ಒಬ್ಬ ಇದು ಕಾನೂನು ಸಚಿವರಾಗಿ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಈ ರೀತಿ ಆರಿಕೆ ಉತ್ತರಗಳನ್ನು ಇವರು ಕೊಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂದರೆ ಈ ಒಂದು ಸರ್ಕಾರ ಅಥವಾ ಕಾಂಗ್ರೆಸ್ ಇದು ಎಷ್ಟು ದಿವಾಳಿ ಆಗಿದೆ ಅನ್ನೋದು ಇದರಿಂದ ಎದ್ದು ಕಾಣ್ತದೆ. ಯಾರು ಈ ಷಡ್ಯಂತ್ರಗಳನ್ನು ಮಾಡಿದರೋ ಅವರ ಬಗ್ಗೆ ನೀವು ತೋರಿದ ಕಾಳಜಿ ಮೊದಲು SIT ಮಾಡಿದಿರಿ. ಆದರೆ SITಗಿಂತ ಹೆಚ್ಚಿಗೆ ನೀವು ಗೌರವಿಸಿದ್ದು ಯಾರನ್ನ ಅಂತಂತಂದರೆ ಚಿನ್ನಯ್ಯನ್ನ, ಪೂರ್ತಿ ಬುರುಡೆ ಗ್ಯಾಂಗ್ನ. ಆದರೆ ಈಗ ಒಂದೊಂದೇ ಹೊರಗೆ ಬರ್ತಿದ್ದಕ್ಕ ಈಗ ಕೈ ತೊಳ್ಕೊಂಡು ದೂರ ನೋಡ್ತಾ ಇದ್ದೀರಿ. ಜನ ಇದನ್ನೆಲ್ಲ ಸಹಿಸ್ಕೊಂಡು ಕುತ್ಕೊಳ್ತಾರೆ ಅಂತ ತಿಳ್ಕೊಬೇಡಿ. ಆಡಳಿತ ಮಾಡ್ತಿದ್ದೀರಿ, ನೇರವಾಗಿರಬೇಕು. ಅದರಿಂದ ಏನು ಈಗ ಬರೀ ವೋಟ್ ಬ್ಯಾಂಕ್ಗಾಗೇ ಸರ್ಕಾರ ನಡೀಬಾರ್ದು. ಸರ್ಕಾರ ಜನರ ಆಶೋತ್ತರಗಳನ್ನು ಸ್ಪಂದಿಸಲಿಕ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಅಷ್ಟೊಂದು ದೊಡ್ಡ ಅಪವಾದ ಧರ್ಮಸ್ಥಳದ ಮೇಲೆ ಬರುವಾಗ ನೀವು ಏನು ಸ್ಥಿತಪ್ರಜ್ಞರಾಗಿ ಏನು ಒಂದು ಇದನ್ನು ತಲೆ ಕೆಡಿಸ್ಕೊಳ್ತಾರೆ, ನೇರವಾಗಿ ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಕೂತಿರಲ್ಲ, ಇದು ಸುಮ್ಮನೆ ನಡೀತದ? ಇದಿಷ್ಟು ಕೂಡ ಪರಿಷತ್ ವಿಪಕ್ಷ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಮುಖಭಂಗವಾಗಿದೆ. ಸುಪ್ರೀಂ ತಪರಾಕಿ ಬೆನ್ನಲ್ಲೇ ಗಿರೀಶ್ ಮಠಣ್ಣವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಕೀಲರನ್ನೇ ಕೇಳಿ ಅಂತ ಜಾರ್ಕೊಂಡ್ಬಿಟ್ಟಿದ್ದಾರೆ ಗಿರೀಶ್ ಮಠಣ್ಣವರ್. ಸುಪ್ರೀಂ ಕೋರ್ಟ್ನಲ್ಲಿ PIL ವಜಾ ಆಗಿದ್ದು ಸತ್ಯ. PIL ಹಾಕಿದ್ದಕ್ಕೆ ಕಾರಣ ಕೇಳಿ ಅರ್ಜಿ ವಜಾ ಮಾಡಲಾಗಿತ್ತು. ವಿಟ್ನೆಸ್ಗೆ ಭದ್ರತೆ ಕೊಡಬೇಕು, FIR ದಾಖಲಿಸಿ ಅಂತ ಹೇಳಿತ್ತು ಕೋರ್ಟ್. ಹೆಚ್ಚಿನ ಮಾಹಿತಿಗೆ ವಕೀಲರನ್ನ ಸಂಪರ್ಕಿಸಿ, ಇಷ್ಟೇ ನಂಗೆ ಗೊತ್ತಿರೋದು ಅಂತ ಮಠಣ್ಣವರ್. ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯಿತು. ಈಗ ಅಲ್ಲಲ್ಲ, ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಕೊಡಬೇಕು, ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ನೀವು ಕೊಡಬೇಕಾಗತ್ತೆ, ಮತ್ತು FIRನ ದಾಖಲೆ ಮಾಡಬೇಕು. ನೋಡಿ, ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ PIL ಇಟ್ ವಾಸ್ ಅ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಯಿತು. ಈಗ ಅಲ್ಲಲ್ಲ, ವಜಾ ಅಲ್ಲ, ವಿತ್ ಕಾರಣ ಕೇಳಿ ಅವರು ಡಿಸ್ಪೋಸ್ ಮಾಡಿದರು. 2 ಕಾರಣವನ್ನು ಅವರು ಕೊಟ್ಟಿದ್ದರು. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್. ಖಾಸಗಿ PGಯಲ್ಲಿ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಸೀಮಾ ರಾಠೋಡನ್ನು 17 ವರ್ಷದ ವಿದ್ಯಾರ್ಥಿನಿ ಪತ್ತೆಯಾಗಿದ್ದಾರೆ. ಆಕೆ ಶವ ಪತ್ತೆಯಾಗಿದೆ. ಶವ ಕಂಡು ಇತರ ವಿದ್ಯಾರ್ಥಿನಿಯರು PGಯಿಂದ ಹೊರಬಂದಿದ್ದಾರೆ. ಬಾಗಲಕೋಟೆಯ ವಿದ್ಯಾಗಿರಿ PGಯಲ್ಲಿ ನಡೆದಿರುವಂಥ ದುರ್ಘಟನೆ. ಮರಣೋತ್ತರ ಪರೀಕ್ಷೆಗೆ ಸೀಮಾ ಮೃತದೇಹವನ್ನು ರವಾನೆ ಮಾಡಲಾಗಿದೆ. ಶವಾಗಾರದ ಮುಂದೆ ಸೀಮಾ ಕುಟುಂಬಸ್ಥರ ಆಕ್ರಂದನ ಮೀರಿದೆ. ವಾಗ್ದೇವಿ PU ಕಾಲೇಜಿನಲ್ಲಿ ಪ್ರಥಮ ವರ್ಷದ ಸೈನ್ಸ್ ವ್ಯಾಸಂಗ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿನಿ. Come with in city hospital here. I talk to you. Immediately come. Principal, where is principal? What there is principal? ಬೀಳಗಿಯ ಸುನಗ ತಾಂಡಾದ ಸೀಮಾ PGಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಮಗಳ ಸಾವಿನ ಬಗ್ಗೆ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆಕೆಗೆ ಫಿಟ್ಸ್ ಬಂದಿದೆ ಬನ್ನಿ ಅಂತ ನಮಗೆ ಕರೆ ಮಾಡಿದ್ರು. ಆ ನಂತರ ನೋಡಿದ್ರೆ ನೇಣು ಹಾಕ್ಕೊಂಡಿದ್ದಾಳೆ ಅಂತಿದ್ದಾರೆ.
ಸೂಕ್ತ ತನಿಖೆ ಆಗಬೇಕು ಅಂತ ಸೀಮಾ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ನವನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನನ್ನ ಮಗಳು ಮರ್ಡರ್ ಆಗೈತಿ. ಚೇಂಜ್ ಮಾಡ್ರಿ ಹಾಸ್ಟೆಲ್, ಚೇಂಜ್ ಮಾಡ್ರಿ. ನಾವು ತೆಗಿಯುತ್ತ ನಾವು ಓಪನ್ ಮಾಡುವಂಗಿಲ್ಲ. ಚೇಂಜ್ ಮಾಡ್ರಿ. ವಾಗ್ದೇವಿ ಹಾಸ್ಟೆಲ್ ಚೇಂಜ್. My daughter is murdered. First PUC Seema Rathod, Matappa Rathod at Sunag LT1. Enquiry immediately. Seize it. Wagdevi Hostel and College, seize it. Immediately seize it. Where is police? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಿದ್ದು ಧುತ್ತರಗಾವಿ ಫೋನ್ ಕನೆಕ್ಟ್ ಆಗಿದ್ದಾರೆ. ಸಿದ್ದು, ಸಾಕಷ್ಟು ಅನುಮಾನಾಸ್ಪದವಾಗಿ ಕಂಡು ಬರ್ತಾ ಇದೆ ಈ ಸಾವು. ಪೊಲೀಸರು ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ, ಅಷ್ಟೇ ಅಲ್ಲ ಏನೆಲ್ಲ ಅನುಮಾನ ವ್ಯಕ್ತವಾಗಿದೆ ಈ ಸಾವಿನ ಸುತ್ತ? ಶ್ರೀಲಕ್ಷ್ಮಿ, ಏನು ನಿನ್ನೆ ಒಂದು ಬಾಗಲಕೋಟೆಯಲ್ಲಿ ಇರ್ತಕ್ಕಂಥ ಖಾಸಗಿ ಕಾಲೇಜಿನಲ್ಲಿ ಓದ್ತಿರ್ತಕ್ಕಂಥ ಸೀಮಾ ಅನ್ನುವಂಥ ವಿದ್ಯಾರ್ಥಿನಿಯವರುಗಳು ಏನು ಸಾಯಂಕಾಲ ವೇಳೆಗೆ ಒಂದು PGಯಲ್ಲಿ ಒಂದು ಹ್ಯಾಂಗ್ ಮಾಡಿಕೊಂಡು ಮೃತಪಟ್ಟಿದ್ದಾಳೆ ಅನ್ನೋಂಥ ಘಟನೆ ಗೊತ್ತಾದ ತಕ್ಷಣ ಏನು ಕುಟುಂಬಸ್ಥರು ಕೂಡ ಒಂದು PGಗೆ ಬಂದಾಗ ಆ ಸಿಬ್ಬಂದಿಯವರು ಏನು ಹೇಳಿರ್ತಾರೆ, ಸೀಮಾ ಅವರ ತಾಯಿಗೆ, ಇಲ್ಲ ನಿಮ್ಮ ಮಗಳಿಗೆ ಪೀಡಿಸ್ ಬಂದಿದೆ ಬನ್ನಿ ಅಂತ ಹೇಳಿರ್ತಾರೆ. ಆದ್ರೆ ಅಲ್ಲಿ ನಿಜವಾಗ್ಲೂ ಹ್ಯಾಂಗ್ ಮಾಡ್ಕೊಂಡಿರ್ತಾಳೆ, ಯಾಕೆ ಈ ತರ ಸುಳ್ಳು ಹೇಳಿದ್ದಾರೆ ಅನ್ನುವಂಥ ಅನುಮಾನವೂ ಕೂಡ ಏನು ಸೀಮಾ ತಾಯಿ ಮತ್ತು ಕುಟುಂಬಸ್ಥರು ಕೂಡ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಸೂಕ್ತ ತನಿಖೆ ಆಗಬೇಕು, ನಮ್ಮ ಮಗಳಿಗೆ ನ್ಯಾಯ ಸಿಗಬೇಕು, ಯಾಕೆ ಈ ರೀತಿಯಾದಂಥ ಸುಳ್ಳು ಹೇಳುವಂತ ಕೆಲಸ ಮಾಡಿದ್ದಾರೆ PG ಅವರು ಅನ್ನುವಂಥದ್ದು ಕೂಡ ಈ ಒಂದು ಸೀಮಾ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಜೊತೆಗೆ ಏನಂತಂದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಸೀಮಾ ಅವರ ಕಾಕ ಒಂದು PGಗೆ ತಂದು ಬಿಟ್ಟಿದ್ದಾನೆ. ಊರಿಂದ ತಂದು ಬಿಟ್ಟಾಗ ಸಾಯಂಕಾಲ 4 ಗಂಟೆಗೆ ನಾನು ಕ್ಲಾಸ್ಗೆ ಹೋಗ್ತೀನಿ ಅನ್ನುವಂಥ ಮಾಹಿತಿಯನ್ನು ಸೀಮಾ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳಿರ್ತಾರೆ. ಆದ್ರೆ 4 ಗಂಟೆ ನಂತರ 5 ಗಂಟೆಗೆ ಒಂದು PGಯಲ್ಲಿ ಇರ್ತಕ್ಕಂಥ ಬೇರೆ ಆ ರೂಮ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರು ಬಂದಾಗ ಈ ಒಂದು ದೃಶ್ಯ ನೋಡಿದ ತಕ್ಷಣ ಆ ವಿದ್ಯಾರ್ಥಿನಿಯರು ಓಡಿ ಬಂದಾಗ ಆ ಒಂದು CCTVಯ ದೃಶ್ಯಾವಳಿಗಳು ಕೂಡ ನಮಗೆ ಸಿಕ್ಕಿವೆ. ಜೊತೆಗೆ ಏನಂತಂದ್ರೆ ಇಂಥ ಒಂದು ಅವಘಡ ನಡೆದಿರುವುದು ಬೇರೆ ಏನೋ ಒಂದು ಕಾರಣ ಇದೆ ಅನ್ನುವಂಥದ್ದು ಕೂಡ ಕುಟುಂಬಸ್ಥರು ಸಾಕಷ್ಟು ಆರೋಪವನ್ನು ಮಾಡ್ತಾರೆ. ಈಗಾಗಲೇ ಪೊಲೀಸರು ಕೂಡ ಒಂದು ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೂಡ ತನಿಖೆ ಕೂಡ ಮಾಡ್ತಾ ಇದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸಿದ್ದು ಧುತ್ತರಗಾವಿ ಡೀಟೇಲ್ಸ್ಗಾಗಿ. ಭೀಮಾ ನದಿಗೆ ನೀರು ರಿಲೀಸ್ ಮಾಡಿದೆ ಮಹಾರಾಷ್ಟ್ರ. ಉಜ್ನಿ ವೀರ್ ಡ್ಯಾಂನಿಂದ 2.90 ಲಕ್ಷ ಕ್ಯೂಸೆಕ್ಸ್ ನೀರನ್ನು ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ಪಾತ್ರದ ಅಕ್ಕಪಕ್ಕದ ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಚಡಚಣ, ಇಂಡಿ, ಆಲಮೇಲ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೇವಣಗಾಂವ್ನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜಲಾವೃತವಾಗಿದೆ. ನೀರಿನಲ್ಲೇ ಈಜ್ಕೊಂಡು ಅರ್ಚಕರು, ಭಕ್ತರು ಹೋಗಿ ಪೂಜೆ ಮಾಡ್ತಾರೆ. ಇದೇ ಗ್ರಾಮದ 25ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿವೆ. ಸರ್ಕಾರಿ ಶಾಲೆಯಲ್ಲಿ ನಿರಾಶ್ರಿತರು ಆಶ್ರಯ ಪಡೆದಿದ್ದಾರೆ. ಹತ್ತಿ, ತೊಗರಿ, ಕಬ್ಬು ಬೆಳೆ ಹಾನಿಯಾಗಿದೆ. ಪರಿಹಾರ ಬೇಕು ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ ನೀರು ಬಿಡುಗಡೆ. ಸಂಗಮ ಕ್ಷೇತ್ರದಲ್ಲಿನ ಪಾರಾಯಣ ಮಂಟಪ ಜಲಾವೃತವಾಗಿದೆ. ಕಲಬುರಗಿಯ ಅಫ್ಜಲ್ಪುರದ ಗಣಗಾಪುರದ ಸಂಗಮ ಕ್ಷೇತ್ರದಲ್ಲಿ ಮಹಾಪ್ರವಾಹಕ್ಕೆ ಪಾರಾಯಣ ಮಂಟಪ ಮುಳುಗಡೆಯಾಗಿದೆ. ಸ್ನಾನಘಟ್ಟ ಮೀರಿ ಪಾರಾಯಣ ಮಂಟಪಕ್ಕೂ ಕೂಡ ನೀರು ಬಂದಿದೆ. ಚಹಾದ ಅಸಲಿ ಟೇಸ್ಟ್ MDHT+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHT+ ಮಸಾಲೆ.